ಬರಬೇಕಿತ್ತು. ಇದೆಲ್ಲ ವಿಡಿಯೋ ಮಾಡಿ ಕಳಿಸಿ. ಸ್ವಲ್ಪ ಪಬ್ಲಿಕ್ಗೆ ಹೆಲ್ಪ್ ಆಗಬೇಕು, ಆಯಿತಾ? ಎಷ್ಟು ನೋಡಿ ಎಷ್ಟು ತೊಂದರೆ ಆಗ್ತಿದೆ ನೋಡಿ, ಇಲ್ಲಿ ನೋಡಿ ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗ್ತಿದೆ ನೋಡಿ, ಜಸ್ಟ್ ಈ ಮರದಿಂದ. ಹಾಂ, ನೀವು ಇಬ್ಬರು ಏನೂ ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ, ಯಾಕಂದ್ರೆ ಅಲ್ವಾ, ಇಬ್ಬರು ಏನು ಮಾಡೋಕ್ಕಾಗಲ್ಲ. ನೀವು ಈ ವಿಡಿಯೋನ ಪೊಲೀಸ್ ಸ್ಟೇಷನ್ಗೂ ಗ್ರೂಪ್ಗೆ ತಿಳಿಸಿ ಮಾಡಿ. ಯಾಕಂದರೆ ಕಳ್ಳರ ಥರ ಪೊಲೀಸರು ಮರದ ಕೆಳಗೆ ಹಿಡಿತಾರೆ ಜನರನ್ನ 100-200 ರೂಪಾಯಿ ವಸೂಲಿಗೆ. ಈ ಥರ ಮರ ಬಿದ್ದು ಇಷ್ಟು ಜನಕ್ಕೆ ಹಾನಿ ಆಗ್ತಿದೆ, ಅವ್ರಿಗೆ ಅಲ್ಲಿ ಯಾಕೆ ಬರ್ತಾ ಇಲ್ಲ? ಅಪ್ಡೇಟ್ ಮಾಡಬೇಕಲ್ವಾ? ಯಾರಿದ್ದಾರೆ ಅವ್ರಿಗೆ ತಿಳಿಸ್ಬೇಕು. ಹಾಂ, ತಿಳಿಸಿ ಮಾಡಿ. ನಾನು ಇದು ವಿಡಿಯೋ ಮಾಡ್ತಾ ಕಾರಣ ಏನಂದರೆ ಪಬ್ಲಿಕ್ ತೊಂದರೆ ಆಗ್ಬಾರ್ದು ಅಂತ. ಓಕೆನಾ? ಮತ್ತೆ ಹೇಳ್ತೀನಿ, ಸರ್ ಗಿರೀಶ್ ಅಂತ. ಓಕೆನಾ? ಈ ವಿಡಿಯೋ ನಿಮ್ಗೆ ಕಳಿಸ್ತೀನಿ, ಟ್ಯಾಗ್ ಮಾಡಿ. ನಾನು ಅಪ್ಡೇಟ್ ಮಾಡಿ ಸರ್, ಅಪ್ಡೇಟ್ ಮಾಡಿ, ಆಯ್ತಾ? ಈ ಕಡೆ ಲೆಫ್ಟ್ ಕಾಣಿಸ್ಕೊಡಿ. ಹೌದೌದು ಹೌದು, ಲೆಫ್ಟ್ ಸ್ಟ್ರೈಟ್ ಹೋದ್ರೆ ವರ್ಮವ್ ಕಡೆ ಹೋಗುತ್ತೆ. ಹೆಬ್ಬಾಳು ಸಿಟಿಯಲ್ಲಿ ಪ್ರಾಬ್ಲಮ್ ಆಗಿದೆ. 1 ಅವರ್ ಮೇಲೆ ಆಗಿದೆ. ಪೊಲೀಸ್ ಅವರು ಯಾರು ಈ ಕಡೆ ಬಂದೇ ಇಲ್ಲ, ಫುಲ್ ಜಾಮ್ ಆಗಿದೆ. ಪಬ್ಲಿಕ್ ಅವರು ತುಂಬಾ ಟ್ರಾಫಿಕ್ ಪೊಲೀಸು ಬರಲ್ಲ, ಯಾವ ಪೊಲೀಸು ಬರಲ್ಲ ನೋಡಿ ಸರ್. ಅವ್ರಿಗೆ ವಿಡಿಯೋ ಕಳಿಸಿ. ಯಾವ ಪೊಲೀಸು ಬಂದಿಲ್ಲ, ಎಂತ ಪೊಲೀಸು ಬಂದಿಲ್ಲ ನೋಡ್ರಿ. ಎಲ್ಲ ಅವ್ರವ್ರು ಈ ಟೈಮಲ್ಲಿ ಎಲ್ಲಿ ಬಿಟ್ಟಿದಾರೋ ಗೊತ್ತಿಲ್ಲ. ಆದ್ರೆ ಪಬ್ಲಿಕ್ ಅವರು ಇದೆ, ದೊಡ್ಡ ಮರ ಪಬ್ಲಿಕ್ ಅವ್ರು ಬಂದು ಸೈಡ್ ಅಲ್ಲಿ ಬಿಟ್ಟಿದ್ದಾರೆ. ಹೌದೌದು, ಯಾವ ಪೊಲೀಸ್ ಅವರು ಬಂದಿಲ್ಲ, ಯಾವ ಸರ್ಕಾರ ಅವರು ಬಂದಿಲ್ಲ. ಪಬ್ಲಿಕ್ ಅವರು ಎಲ್ಲ ಮಾಡಿದ್ದಾರೆ. ವೋಟ್ ಟೈಮಲ್ಲಿ, ಎಲೆಕ್ಷನ್ ಟೈಮಲ್ಲಿ ಎಲ್ಲ ಇವಾಗ ಕಾರ್ಮಿಕ ಎಲೆಕ್ಷನ್ ಬರ್ತಾರೆ, ಎಲ್ಲ ಬಂದ್ಬಿಡ್ತಾರೆ ಇದಕ್ಕಲ್ಲ. ಬಟ್ ಪಬ್ಲಿಕ್ ಅವ್ರಿಗೆ ಇರೋ ಪ್ರಾಬ್ಲಮ್ ಯಾರು ಕೇಳಲ್ಲ. ಅದೇ ದೊಡ್ಡ ವ್ಯಕ್ತಿ ಆದ್ರೆ ಬಂದ್ರೆ ಎಷ್ಟು ಸಡನ್ಗೆ ಮರ ಎಸ್ತಿರೋರು. ಹೌದು, ಈಗ ನಮ್ಮಂತ ರೋಡರ್ಗೆ ಮರ ಹಾಕಿ ಈಗ ಯಾಕೆ ಬಂದಿಲ್ಲ? ಬರ್ಬೋದಾಯ್ತಲ್ಲ ಸೆಕೆಂಡ್